ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಸಿನಿಮಾಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹೊರಗಡೆ ನೋಡಿ ಬಿರಿಯಾನಿ ಸವಿತಾ ಇದ್ದಾರೆ. ವೀರೇಶ್ ಥಿಯೇಟರ್ನ ಮುಂಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲೇ ಬಿರಿಯಾನಿ ಹಂಚ್ತಾ ಇದ್ದಾರೆ. ಬಿರಿಯಾನಿ ಹಂಚಿ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ಆಗಿದೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ. ಜೊತೆಗೆ ಆರಂಭದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಕಷ್ಟ ಬರುವಂಥದ್ದು ಅತ್ಯಂತ ಸಹಜ. ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ? ಸಿನಿಮಾ ಗೆಲ್ಲಬೇಕು. ಒಂದು ಸಿನಿಮಾ ಗೆದ್ದರೆ ಕನ್ನಡ ಸಿನಿಮಾ ಗೆದ್ದಂಗೆ. ಅದರಲ್ಲೂ ಈ ತಿಂಗಳು ಮೂರು ಸಿನಿಮಾಗಳು ಬಿಡುಗಡೆ ಆಗ್ತಿರೋದು. ಮೂರು ಸಿನಿಮಾಗಳು. ಇವತ್ತು ಡೆವಿಲ್ ಬಿಡುಗಡೆ. ಒಂದೇ ದಿನ 25ನೇ ತಾರೀಕು 2 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಕಿಚ್ಚ ಸುದೀಪ್ ಚಿತ್ರ, ಜೊತೆಗೆ ಅಂದರೆ 3 ಜನ ಸ್ಟಾರ್ಗಳಿರುವಂಥ ಮತ್ತೊಂದು ಚಿತ್ರ 45. ಮೂರು ಸಿನಿಮಾಗಳು ಒಂದು ತಿಂಗಳಲ್ಲಿ. ಅದರಲ್ಲೂ ಇವತ್ತಿನ ಸಿನಿಮಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಭಾಳ ಸುದ್ದಿಯಾಗಿತ್ತು. ಯಾಕಂದರೆ ಇದರ ನಾಯಕ ನಟನೇ ಈಗ ಜೈಲಲ್ಲಿದ್ದಾರೆ. ಅವರ ಮೇಲೊಂದು ಗುರುತರವಾದಂಥ ಆರೋಪ ಇದೆ. ಸೊ ಇಂಥ ಸಂದರ್ಭದಲ್ಲಿ ಚಿತ್ರದ ಭವಿಷ್ಯ ಏನಾಗುತ್ತೆ ಅಂತ. ಆದರೆ ಬೆಳಗ್ಗೆ ಸಿಕ್ಕಿರುವಂಥ ರೆಸ್ಪಾನ್ಸ್, ಹ್ಯೂಜ್ ರೆಸ್ಪಾನ್ಸ್. ನಾವು ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಡೆವಿಲ್ ಚಿತ್ರ ಬಿಡುಗಡೆ ಆಗಿರೋದು, ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋದು. ಇನ್ನೊಂದು ಕಡೆಗೆ ವೀರೇಶ್ ಚಿತ್ರಮಂದಿರದ ಮುಂಭಾಗದಲ್ಲಿ ಬಿರಿಯಾನಿ ಹಂಚಿ ಅಭಿಮಾನಿಗಳು ತಮ್ಮ ಸಂಭ್ರಮವನ್ನು ತೋರಿಸ್ತಾ ಇದ್ದಾರೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ದರ್ಶನ್ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ ಅಂತ. ಇನ್ನೊಂದು ನರ್ತಕಿ ಚಿತ್ರಮಂದಿರದಲ್ಲಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರಿಕೊಂಡಿದ್ದಾರೆ. ಪ್ರಸನ್ನ ಥಿಯೇಟರ್ ಮುಂಭಾಗದ ದೃಶ್ಯಾವಳಿಗಳು. ಇದು ರಾತ್ರಿಯ ದೃಶ್ಯ. ದೊಡ್ಡ ಕಟ್ಔಟನ್ನು ಹಾಕಿದ್ದಾರೆ. ಕಟ್ಔಟ್ಗೆ ಹಾಲಿನ ಅಭಿಷೇಕ. ಮೈಸೂರಿನಲ್ಲೂ ಕೂಡ 100 ಅಡಿಯ ಕಟ್ಔಟನ್ನು ಹಾಕಿದ್ದಾರೆ. ಬನ್ನಿ, ನರ್ತಕಿ ಥಿಯೇಟರ್ನಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಸರ್, ಅವರ ಡ್ಯುಯಲ್ ರೋಲ್ ಆ್ಯಕ್ಟಿಂಗು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಡ್ಯುಯಲ್ ರೋಲ್ ಆ್ಯಕ್ಟಿಂಗು ಜನರಿಗೆ ತುಂಬ ಇಷ್ಟ ಆಗುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಾ ಅದರ ಡಬಲ್ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಜೊತೆಗೆ ಬಾಸ್ನ ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡ್ಬೋದು ಈ ಮೂವಿಯಿಂದ, ಡೆವಿಲಿಂದ. ಖಂಡಿತ ಎಲ್ಲರೂ ಡೆವಿಲ್ನ ನೋಡಲೇಬೇಕು. ಮೂವಿ ತುಂಬಾ ಸೂಪರ್ ಆಗಿದೆ. ಜೈ ಡಿ ಬಾಸ್. ಸೂಪರ್ ಆಗಿತ್ತು ಸರ್. ಸಿನಿಮಾ ಹೇಳಕ್ಕೆ ಬರ್ತಿಲ್ಲ. ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಅದರಲ್ಲಿ ನನ್ನ ದರ್ಶನ್ ಡಿ ಬಾಸ್ ಸಿನಿಮಾನ ಎಲ್ಲರೂ ಬಂದು ನೋಡಿ. ಇದರಲ್ಲಿ ಒಂದೊಂದು ಮೆಸೇಜ್ ಇದೆ ಸರ್. ಅವರೊಂದು ಪ್ರತಿಯೊಂದು ಸಿನಿಮಾದಲ್ಲಿ ಒಂದೊಂದು ಮೆಸೇಜ್ ಇರುತ್ತೆ. ಆ ಮೆಸೇಜ್ ಈ ಸಿನಿಮಾದಲ್ಲಿದೆ. ಪದಾಕ್ಷಿಕದಲ್ಲಿ ಏನಾಗುತ್ತೆ ಎದ್ದಾಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡಿಗೆ ಎಷ್ಟು ಮಹತ್ವ ಇದೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಜೈ ಡಿ ಬಾಸ್. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ನಡತೆ, ಅವರ ಹಾಡೋ ಹೆಜ್ಜೆಗಳು, ಪ್ರತಿಯೊಂದು ಸರ್ 1-2 ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಒಂದೊಂದು ಸೀನು ನನಗೆ ಇಷ್ಟ ಆಗಿದೆ. ಕುರುಕ್ಷೇತ್ರದಲ್ಲಿ ಶಂಖ ಊದಕ್ ಬಂದೇ ಬರ್ತಾರೆ. ಕಾಯ್ತಿದೀವಿ ಸರ್, ಬೇಗ ಬನ್ನಿ. ಜೈ ಡಿ ಬಾಸ್. ಬಾಸ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಾಸ್ ಇರ್ಲೇಬೇಕು ಅಂತ ಏನಿಲ್ಲ ಫಿಲಂ ಗೆಲ್ಲಕ್ಕೆ. ಬಾಸ್ ಪೋಸ್ಟು ಸಾಕು ಫಿಲಂ ಗೆಲ್ಲುತ್ತೆ. ಜೈ ಡಿ ಬಾಸ್. ಫಸ್ಟ್ ಹಾಫ್ ಫುಲ್ ಕಾಮಿಡಿ. ಫಸ್ಟ್ ಇಂಟರ್ವಲ್ ಟ್ವಿಸ್ಟ್ ಕೊಡ್ತಾರೆ. ಸೆಕೆಂಡ್ ಹಾಫ್ ಮಾತ್ರ ಥ್ರಿಲ್ಲಿಂಗ್ ಸಕ್ಕದಾಗಿದೆ. ಬಟ್ ಸ್ಟೋರಿ ಹೇಳ್ಬಿಟ್ರೆ ನೆಕ್ಸ್ಟ್ ನೋಡೋರು ಮಜಾ ಇರಲ್ಲ. ಬಟ್ ಸಕ್ಕದ ಬಂದಿದೆ ಆ್ಯಕ್ಟಿಂಗ್. ಕಾಮಿಡಿ ಟೈಮಿಂಗ್ ಸಕ್ಕದಾಗಿದೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಬಟ್ ಪೊಲಿಟಿಕಲ್ ಇಂಟರ್ವ್ಯೂ ಆಡಿದ್ರು ಬಟ್ ಎಲ್ಲೂ ಬೋರ್ ಆಗಲ್ಲ. ಸಕ್ಕದಾಗಿದೆ. ಖುಷಿ ಆಯಿತು. ಈ ಥರ ಸೇಮ್ ಬೇಕು. ಕಾಮನ್ ಮ್ಯಾನ್ ಆಗಿರಬೇಕು. ಬರೀ ಅವ್ರವ್ರಿಗೆ ಮಾತ್ರ ಸಿಗಬಾರ್ದು, ಕಾಮನ್ ಮ್ಯಾನು ಸಿಗಬೇಕು ಅಂತ.